ಎಲ್ಲರಿಗೆಲ್ಲ ನಮಸ್ಕಾರ. ಮಣಿ ಕಿಚನ್ಗೆ ಸುಸ್ವಾಗತ. ನಾವು ಸಂಡಿಗೆ ಮಾಡ್ತಾ ಇದ್ದೀವಿ ಅಲ್ವಾ. ಇವಾಗ 2 ಐಟಮ್ಸ್ ಆಯಿತು. ಇವಾಗ ಇನ್ನೊಂದು ಚಕ್ಲಿ ಸಂಡಿಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ತುಂಬಾ ಸಿಂಪಲ್ಲು. ನೀವು ಮಾಮೂಲಿ ಚಕ್ಲಿ ತರ್ಸೋಕ್ಕಾಗಲಿಲ್ಲ ಅಂದರೂ ಎಣ್ಣೆಲಿ ಕರೆದ್ರೆ ಅದಕ್ಕಿಂತ ಟೇಸ್ಟಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ. ನಾವು ಇದರಲ್ಲಿ ನೋಡಿ, ಇದು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು 2 ಸ್ಪೂನ್ ಸೀಮೆ ಅಕ್ಕಿ. ನಾವು ಯಾವಾಗಲೂ 1 kg ಅಕ್ಕಿಗೆ 1/4 kg ಸೀಮೆ ಅಕ್ಕಿ ಹಾಕಿ ನಾವು ಗಿರಣಿಗೆ ಹಾಕಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು 3-4 ಥರ ಸಂಡಿಗೆ ಮಾಡ್ಕೋಬೋದು. ಮತ್ತು ಖಾರದ ಪುಡಿ, ಇದು ಜೀರಿಗೆ, ಇದು ಎಳ್ಳು, ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪು, ಸ್ವಲ್ಪ ಇಂಗು, 1 ಲೋಟ ಮಜ್ಜಿಗೆ ಬೇಕಾಗುತ್ತೆ. ಮಜ್ಜಿಗೆ ಸ್ವಲ್ಪ ಹುಳಿ ಬರಬೇಕಾದಕ್ಕೋಸ್ಕರ ಇದು ನಾನು ನೋಡಿ, ಇದನ್ನು ಗಿರಣಿಗೆ ಹಾಕಿ 1 kgಗೆ ನಾನು 1/4 kg ಸೀಮೆ ಅಕ್ಕಿ ಹಾಕಿ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ನಾವು ಮಜ್ಜಿಗೆಗೆ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೊಂಡು ಒಲೆ ಮೇಲೆ ಇಡಬೇಕಾಗತ್ತೆ. ತೋರಿಸ್ತೀನಿ. ಇದು ನೋಡಿ, ನಾವು ಈಗ ಒಂದು ಲೋಟ ಹುಳಿ ಮಜ್ಜಿಗೆ ಅಂದರೆ ಸುಮಾರು ನೆನ್ನೆ ಇದ್ದರೆ ಅದು ಹುಳಿ ಸ್ವಲ್ಪ ನಾಳೆ ಹುಳಿ ಆಗುತ್ತೆ, ನೀವು ಅದನ್ನೇ ಹಾಕೋಬೋದು. ಮತ್ತು ಅರ್ಧ ಲೋಟ ಇದರಲ್ಲಿ ನಾನು 1 ಲೋಟ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದು 1.5 ಲೋಟ ನೀರು ಬೇಕಾಗತ್ತೆ. ಇದು ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನಾವು ಈ ಹಿಟ್ಟಿರ್ತದಲ್ಲ, ಇದನ್ನೇ ನಾವು ಇದಕ್ಕೆ ಹಾಕಿ ಕಲಿಸ್ಕೋಬೇಕಾಗತ್ತೆ. ಹಂಗೆ ಹಾಕ್ಬಾರ್ದು, ಮಜ್ಜಿಗೆ ಹೊಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಹಿಂಗೆ ಮಾಡಿಬಿಡ್ಬೇಕು. ಇವಾಗ ನಾನು ಒಲೆ ಹಚ್ತಾ ಇದ್ದೀನಿ. ಇವಾಗ ಇದಕ್ಕೇ ನಾವು ಏನೇನು ಹಾಕಬೇಕು ಅಂತಂದರೆ, ಉಪ್ಪು ಒಂದು ಸ್ವಲ್ಪ, ನೀವು ಖಾರ ಇಲ್ಲದೆ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಖಾರ ಬೇಕಾದರೂ ನೀವು ಹಾಕ್ಕೋಬೋದು. ನಾವು ಖಾರ ಹಾಕಿ ನಾನು ತೋರಿಸ್ತೀನಿ. ನೋಡಿ, 1 ಸ್ಪೂನಷ್ಟು ಖಾರ, ಎಳ್ಳು, ಸ್ವಲ್ಪ ಇಂಗು. ಸೋಡಾ ಹಾಕಬೇಕಿಲ್ಲ, ಏಕೆಂತಂದರೆ ನಾವು ಸೀಮೆಕ್ಕೆ ಹಾಕಿರೋದ್ರಿಂದ ಬೇಕಿಲ್ಲ. ಜೀರಿಗೆ ನಾವು ಆಮೇಲೆ ಹಾಕ್ಕೊಂಬಿಡೋಣ. ಇವಾಗ ಇದು ಉಬ್ಬು ಬರಬೇಕು. ಉಬ್ಬು ಬರೋಕ್ಕೆ 5 ನಿಮಿಷ ಆಗುತ್ತೆ. ಇದು ಉಬ್ಬು ಬಂದಿದೆ ನೋಡಿ. ಇವಾಗ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಕೂಡಿಸ್ಕೊಂಬಿಡೋಣ. 1 ಲೋಟ ಇದು ಅಕ್ಕಿ ಹಿಟ್ಟಿಗೆ ನಾನು 1.5 ಲೋಟ ಅಷ್ಟು ಮಜ್ಜಿಗೆ ಮತ್ತು ನೀರು ಮಿಕ್ಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಗಂಟಿಲ್ದ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ತು. ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೆ, 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೆ, ಗಂಟಾಗಲ್ಲ ಅಂತ ಅದನ್ನು ತೋರಿಸಿಲ್ಲ ನಿಮಗೆ, ಸಾರಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಒಂದು 5 ನಿಮಿಷ ಬೇಯಲಿ. ಇದು ಅಲ್ಲಿ ತನಕ ನಾವು ಚಕ್ಲಿ ಬೋರಿನ ರೆಡಿ ಮಾಡ್ಕೊಂಬಿಡೋಣ. ಈಗಿದೆ ನೋಡಿ, ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದು ಮಾಡಿದ್ರೆ ಹಂಟಲ್ಲ. ಇವಾಗ ಸುಮಾರು 10 ನಿಮಿಷ ಬೇಯಬೇಕು. ನಾವು ಇವಾಗ ಅದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ನಾವು ಹಿಟ್ಟು ಒಂದು ಸ್ವಲ್ಪ ತಗೊಂಬಿಡೋಣ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ. ಮೊದಲು ಹಾಕ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಸ್ವಲ್ಪ ತುಂಬ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಚಕ್ಲಿ ಒಳ್ಳು ನಿಮಗೆ ಎಲ್ಲರ ಮನೆಯಲ್ಲೂ ಸಮಾನ ಇರುತ್ತೆ ನೋಡಿ. ಈ ಥರ ಇರುತ್ತೆ ಒಂಟಿದು, ಮತ್ತು ಈ ಥರ 3 ಎಳೆದು ಇರುತ್ತೆ. ಒಂಟಿದು ಒಂದು ಸ್ವಲ್ಪ 4 ದಿನ ಚೆನ್ನಾಗಿ ನೋಡಿ, ಈ ಥರ ಚಕ್ಲಿ ಒಳ್ಳಿರುತ್ತೆ. ನಾವು ಒಂಟಿಗೆ ತಗೊಂಡಿದ್ದೀನಿ. ಮಾಮೂಲಿ ಚಕ್ಲಿ ಮುರುಕು ಬರುತ್ತಲ್ಲ, ಆ ಥರದ್ದು. ನಾವು ಇದನ್ನು ನಿಧಾನಕ್ಕೆ ನೋಡಿ ಈ ಥರ ಮಾಡ್ಕೋಬೇಕು. ಒಂದು ದಿನ ಒಣಗಿದ ಮೇಲೆ ಮತ್ತೆ ನಾವು ತಿರುಗಿಸ್ಬಿಟ್ಟು ಮತ್ತೆ ಹಾಕಬೇಕಾಗತ್ತೆ. ನಿಧಾನಕ್ಕೆ ನೋಡಿ, ತುಂಬಾ ಈಸಿ ಇದು. ನೋಡಿ, ನೀವೆಲ್ಲ ಚಕ್ಲಿ ಮಾಡೋರಿಗೆಲ್ಲ ಪ್ರಾಕ್ಟೀಸ್ ಇರುತ್ತೆ. ಇಲ್ಲಿ ನೋಡಿ, ಇದು 3 ಎಳೆದು ಅಂತ ಬರುತ್ತೆ, ಮುಸರೆ ಥರ ದಪ್ಪದು. ಇದು ನಿಮಗೆ ಬೇಗ ಬೆಂದೋಗ್ಬಿಡುತ್ತದೆ. ಅದು ಸ್ವಲ್ಪ ಒಣಗೋದು ಲೇಟು, ಮತ್ತು ಎಣ್ಣೆಲಿ ಕರಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಟೇಸ್ಟ್ ಒಂದೇ ಇರುತ್ತೆ. ನೀವು ಇದು ಬೇಕಾದ್ರೂ ಮಾಡ್ಕೋಬೋದು. ಒಂದೇ ಹಿಟ್ಟಲ್ಲಿ ನೀವು ಇದೇ ಥರ ಮಾಡ್ಕೋಬೋದು. ಖಾರ ಹಾಕ್ತೇನೂ ಮಾಡ್ಕೋಬೋದು, ಖಾರ ಹಾಕು ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಒಣ ಖಾರದ ಪುಡಿನಾರು ಹಾಕ್ಕೊಳ್ಳಿ. ಎಷ್ಟು ಈಸಿಯಾಗಿರುತ್ತೆ ಅಂದರೆ ತುಂಬಾ ಈಸಿ ಇದು. ನೀವು ಅರ್ಧ kgಗೆ ಸುಮಾರು 50-60 ಸಂಡಿಗೆ ಆಗುತ್ತೆ. ಇದನ್ನು ನೀವು ಬಿಸಿಲಲ್ಲಿ ಇಟ್ಕೊಳ್ಳೋದು.
ಇವಾಗ ನಾವು ಒಣಗಿಸಿರೋದು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಇರುತ್ತೆ. ಒಣಗಿದ್ಮೇಲೆ ಇನ್ನು ಎಣ್ಣೆಯಲ್ಲಿ ಕರಿದು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ನಾನು ಚಕ್ಲಿ ಸಂಡಿಗೆ ತೋರಿಸಿದ್ನಲ್ಲ, ಇದು ನಾನು ಖಾರ ಹಾಕಿರಲಿಲ್ಲ. ಇವತ್ತು ನೀವು ಖಾರ ಹಾಕಿರೋದು ತೋರಿಸಿದ್ದೀನಿ, ಅಷ್ಟೇ ಡಿಫ್ರೆಂಟು. ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಣಗಿದ್ಮೇಲೆ ಎಷ್ಟು ಸಣ್ಣಕ್ಕಾಗುತ್ತೆ. ಬಟ್ ಎಣ್ಣೆಗೆ ಹಾಕಿದ್ರೆ ಇದು ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಾಗುತ್ತೆ. ನೀವು ಯಾರಾದರೂ ಕಾಫಿಗೆ ಸಾಯಂಕಾಲ ಯಾರಾದರೂ ಕಾಫಿಗೆ ಬಂದರೂ ಸಹ ನೀವು ಇದು ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು 3 ಇದರಲ್ಲಿ ಮಾಡಿದ್ದೆ, ಒಂಥರ ತೇಂಗೋಳ್ ಥರ ಬಿಲ್ಲೆಯಲ್ಲಿ ಖಾರ ಹಾಕ್ಬಿಟ್ಟು ಮಾಡಿದ್ದೆ. ಇದು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ತೋರಿಸ್ಕೊಡ್ತೀನಿ ಇದನ್ನು ಅಷ್ಟೇ, 2 ಥರದ್ದು ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಏನು ಸಮ್ಮರ್ ಮುಗಿತಾ ಬಂತು, ನಾನು ಎಲ್ಲ ವೀಡಿಯೋನ ಒಟ್ಟಿಗೆ ಹಾಕ್ಕೊಡ್ತೀನಿ, ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಮಾಡಿ ಟೇಸ್ಟ್ ಮಾಡಿ ಎಲ್ಲ ಹೇಗೆ ಬಂತು ನಂಗೆ ಖಂಡಿತ ತಿಳಿಸಿ. ಇದಾಯಿತು ನೋಡಿ, ಇದು ಹಾಕ್ಬೇಕು. ನೋಡಿ ಚಕ್ಲಿ ಸಂಡಿಗೆ ರೆಡಿಯಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದು ಅಷ್ಟೇ ನಾನು ಖಾರ ಹಾಕಿ 3 ಬಿಲ್ಲೆಲ್ಲೂ ಮಾಡಿರೋದು. ಒಂದೇ ಹಿಟ್ಟಲ್ಲಿ 2 ಥರ ನಾನು ಮಾಡಿ ತೋರಿಸಿದ್ದೀನಿ. ನೀವು ಖಂಡಿತ ಮಾಡಿ. ಸಮ್ಮರು ಬೇಸಿಗೆ ಕಾಲ ಹೊಟ್ಟೋಗ್ತಾ ಇದೆ. ಮಾಡಿ ನೋಡಿ, ರುಚಿ ನೋಡ್ಬಿಟ್ಟು ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಣಿ ವಿರೂಪಾಕ್ಷ. ಬಾಯ್.